ಸಿದ್ದಾಪುರ ಏತ ನೀರಾವರಿ ಯೋಜನೆ ಅಡ್ಡಿಗೆ ಉಡುಪಿ ರೈತರು ಕಿಚ್ಚನ್ನ ಹೊರಹಾಕ್ತಾ ಇದ್ದಾರೆ. ಖಾಸಗಿ ಕಂಪನಿಗಾಗಿ ಏತ ನೀರಾವರಿ ಯೋಜನೆ ಸ್ಥಗಿತಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಕಂಪನಿಗಾಗಿ ಏತ ನೀರಾವರಿ ಯೋಜನೆ ಸ್ಥಗಿತಕ್ಕೆ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಕುಂದಾಪುರದ ಸಿದ್ದಾಪುರದಲ್ಲಿ ಬೃಹತ್ ಹೋರಾಟಕ್ಕೆ ರೈತರು ರೆಡಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿಕ್ಕಿದೆ ರೈತರ ಪ್ರತಿಭಟನೆ. ರೈತರ ಹೋರಾಟಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳಿ ಸಾಥನ್ನ ಕೊಡ್ತಾ ಇದ್ದಾರೆ. ಮಾಜಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಆಗಮಿಸುವ ಸಾಧ್ಯತೆ ಇದೆ. ಹೋರಾಟದಲ್ಲಿ 8,000 ಜನ ಸೇರುವ ಸಾಧ್ಯತೆ ಇದೆ. ಸಿದ್ದಾಪುರದತ್ತ ಆಗಮಿಸ್ತಾ ಇರುವಂತಹ ರೈತ ಹೋರಾಟಗಾರರು ಸಿದ್ದಾಪುರ ಏತ ನೀರಾವರಿಗೆ ಅಡ್ಡಿಯಾಗ್ತಾ ಇದೆ. ಕುಂದಾಪುರದ ಸಿದ್ದಾಪುರದ ವರಾಹಿ ಏತ ನೀರಾವರಿ ಯೋಜನೆಗೆ ಕಿರಿಕ್ಗಳು ಶುರುವಾಗಿದೆ. ಖಾಸಗಿ ಕಂಪನಿಯ ಹಿತಕ್ಕಾಗಿ 154 ಕೋಟಿಯ ಏತ ನೀರಾವರಿ ಯೋಜನೆಯನ್ನ ಸ್ಥಗಿತವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ನೀರು ಕಡಿಮೆ ಆಗುತ್ತೆ ಅನ್ನೋ ಕುಂಟು ನೆಪವನ್ನ ಒಡ್ಡಿ ರೈತರಿಗೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಮಾಜಿ ಶಾಸಕ ಮಂತ್ರಿಯೊಬ್ಬರ ಲಾಭಿಯಿಂದ ರೈತರಿಗೆ ಮಹಾ ಮೋಸಗಳಾಗ್ತಾ ಇದೆ. ಖಾಸಗಿ ಕಂಪನಿಗಾಗಿ ಸಿದ್ದಾಪುರ ಏತ ನೀರಾವರಿಗೆ ಎಳ್ಳು ನೀರು ಬಿಡುವಂತಹ ಕೆಲಸಗಳಾಗ್ತಾ ಇದೆ. 2 ವರ್ಷಗಳಿಂದ ಈ ಟ್ಯಾಕ್ಸ್ ಅನ್ನ ಕಟ್ಟದೆ ಡ್ಯಾಮ್ ಮತ್ತೆ ನೀರನ್ನ ಬಳಕೆ ಮಾಡ್ಕೊಳ್ತಾ ಇರುವಂತಹ ಖಾಸಗಿ ಕಂಪನಿಯವರು ವರಾಹಿ ಪಕ್ಕದಲ್ಲೇ ಜಾಕ್ವೆಲ್ ಜಾಗವನ್ನ ಗುರುತಿಸಿ ಶುರುವಾಗಿದ್ದಂತಹ ಏತ ನೀರಾವರಿ ಕೆಲಸ ಆದ್ರೀಗ ಮೇಲ್ಭಾಗದ ಬದಲಿಗೆ ಕೆಳಭಾಗಕ್ಕೆ ಶಿಫ್ಟ್ ಮಾಡುವುದಕ್ಕೆ ಷಡ್ಯಂತ್ರಗಳು ನಡೆದಿದೆ. ಉದ್ದೇಶಿತ ಸ್ಥಳದಿಂದ 600 ಮೀಟರ್ ಕೆಳ ಭಾಗದಲ್ಲಿ ಜಾಕ್ವೆಲ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಇದು ವರ್ಕೌಟ್ ಆಗುವುದಿಲ್ಲ. ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮಂತ್ರಿ ಮುಖಾಂತರ ಸಾಕಷ್ಟು ಒತ್ತಡವನ್ನ ಕೂಡ ಇಲ್ಲಿ ಹಾಕಲಾಗ್ತಾ ಇದೆ. ಖಾಸಗಿ ಕಂಪನಿ ಜೊತೆ ಮಾಜಿ ಶಾಸಕ ಮತ್ತು ಮಂತ್ರಿ ಶಾಮೀಲಾಗಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ರೈತರು. ಪತ್ರವನ್ನ ಬರೆಸಿ ಏತ ನೀರಾವರಿ ಯೋಜನೆಯನ್ನ ನಿಲ್ಲಿಸಿದಂತಹ ಷಡ್ಯಂತ್ರಕ್ಕೆ ರೈತರು ತಮ್ಮ ಆಕ್ರೋಶವನ್ನ ಕಿಚ್ಚನ್ನ ಹೊರಹಾಕ್ತಾ ಇದ್ದಾರೆ. ಕೂಡಲೇ ಸಿದ್ದಾಪುರ ಏತ ನೀರಾವರಿ ಯೋಜನೆ ಆರಂಭಿಸುವುದಕ್ಕೆ ರೈತರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಖಾಸಗಿ ಕಂಪನಿಯಿಂದ ಟ್ಯಾಕ್ಸ್ ವಸೂಲಿಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಜನಗಳ ಹತ್ರ ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ವಸೂಲಿ ಮಾಡ್ತೀರಾ? ದೊಡ್ಡ ದೊಡ್ಡ ಕಂಪನಿಗಳು ಟ್ಯಾಕ್ಸ್ ಕಟ್ಕೊಂಡ್ರೆ ಆರಾಮಾಗಿ ಸಲೀಸಾಗಿ ತಮ್ಮ ಕರ್ತವ್ಯವನ್ನ ತಾವು ನಿಭಾಯಿಸ್ಕೊಂಡು ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿರ್ತಾರೆ. ಅಂಥ ಕಂಪನಿಯವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡೋರು ಬಾಯಿ ಮುಚ್ಕೊಂಡಿರ್ತಾರೆ. ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಕಮಿಷನ್ ಕೊಡ್ತಾ ಇದ್ದಾರೋ ಏನೋ ಯಾರಿಗೊತ್ತು. ಅರ್ಧಕ್ಕೆ ನಿಲ್ಲಿಸಿರುವಂತಹ ಜಾಕ್ವೆಲ್ ಎನ್ವೈಕ್ ಕಾಲುವೆ ಆರಂಭಕ್ಕೆ ಇದೀಗ ರೈತರು ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ರೈತರು ಆಗ್ರಹಿಸ್ತಾ ಇರೋದು ಒಂದೇ, ಈ ನೀರಾವರಿ ಯೋಜನೆ ಏನಿದೆ ಸಿದ್ದಾಪುರ ಏತ ನೀರಾವರಿ ಯೋಜನೆ ಅದನ್ನ ಅತಿ ಶೀಘ್ರದಲ್ಲೇ ಆರಂಭ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದಾಪುರ ಏತ ನೀರಾವರಿಯಿಂದ ಹೊಸಂಗಡಿ, ಸಿದ್ದಾಪುರ, ಹಾಜರಿ, ಕೊಡ್ಲಾಡಿ, ಭಾಗಶಃ ಕರ್ಕುಂಜಿ ಮತ್ತು ಗುಳ್ವಾಡಿಯ ರೈತರಿಗೆ ಅನುಕೂಲ ಆಗುವಂತ ಈ ಯೋಜನೆ ಬಹುಶಃ ಈ ಯೋಜನೆ 47 ವರ್ಷಗಳ ಹಿಂದೆ ಆಗಬೇಕಿತ್ತು. ನಮ್ಮ ಕರಾವಳಿಯ ಈ ಭಾಗದ ಜನ ನಾವು ಸರಳ, ಸೌಜನ್ಯ ಹಾಗೂ ಸೌಮ್ಯ ಸ್ವಭಾವದವರಾದ್ರಿಂದ ತಾಳ್ಮೆಯಿಂದ ಇವತ್ತಿನವರೆಗೆ ಕಾದಿದ್ದೇವೆ. ಈ ಸಿದ್ದಾಪುರ ಏತ ನೀರಾವರಿ ಕಳೆದ ಬಾರಿ ಪ್ರಾರಂಭಗೊಂಡ ನಂತರ ಇದೀಗ ಕಾಮಗಾರಿ 50% ನಡೀತಾ ಇದೆ. ಈಗ ಈ ಭಾಗದ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿಯರು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಆಯ್ಕೆ ಆದರು. ನಮ್ಮ ದುರಂತ ಅಂದ್ರೆ ಇಂಥ ನಾಯಕರು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ.
ಅವರು ಸರ್ಕಾರಕ್ಕೆ ಈಗ ಮುಖ್ಯಮಂತ್ರಿಗಳಿಗೆ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು, ಕೆಳಭಾಗದ ಜನರಿಗೆ ವಂಚಿತ ಆಗ್ತಾ ಇದೆ ಅಂತ ಅವರು ಇದು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಇಲ್ಲಿ ನೀರು ಬೇಕಾಗುವಂಥದ್ದು ಕೇವಲ 66 ಕ್ಯೂಸೆಕ್ ನೀರು. ಒಂದು ದಿನಕ್ಕೆ 2400 ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆ. ಬಹುಶಃ ಇಡೀ ಉಡುಪಿ ಜಿಲ್ಲೆ ಅಲ್ಲ, ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ 2 ಜಿಲ್ಲೆಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದ್ರೂ ಸಹ ಕೇವಲ ಇದು ಒಂದು ಖಾಸಗಿ ವಿದ್ಯುತ್ ಅವರ ಹುನ್ನಾರಿಗೆ ಹಾಗೂ ಅವರ ಸೂಟ್ಕೇಸಿಗಾಗಿ ಮಾಜಿ ಶಾಸಕರು ಬಲಿಯಾಗ್ತಾ ಇದ್ದಾರೆ. ನಮ್ಮ ರೈತರು, ಇದು ರೈತರ ಹಕ್ಕು, ನಾವು ಇದರ ರಕ್ತವನ್ನಾದ್ರೂ ಚೆಲ್ಲಿ ನಾವು ನೀರನ್ನು ತೆಗೆದುಕೊಂಡು ಹೋಗಿಯೇ ಹೋಗ್ತೇವೆ. ಆದ್ರಿಂದ ಸರ್ಕಾರಕ್ಕೂ ಮೊದಲೇ ಎಡದಂಡೆ ಯೋಜನೆ ಮತ್ತೆ ಬಲದಂಡೆ ಯೋಜನೆಗಳು ಏನು ಬಾರಾಯಿಯಿಂದ ನೀರನ್ನು ಕೊಡ್ಲಿಕ್ಕೆ 1500 ಹೆಕ್ಟೇರ್ ಪ್ಲೇಸ್ಗಳಿಗೆ ನೀರನ್ನು ಕೊಡ್ಲಿಕ್ಕೆ ಏನು ಯೋಜನೆ ರೂಪುಗೊಂಡಿತ್ತು ಆವಾಗಲೇ ಆಗಿದೆ. ಜಿ ಶಂಕರ್ ಏನಿದೆ ಇವತ್ತು, ಜಿ ಶಂಕರ್ ಇಷ್ಟೊಂದು ಆಗ್ತಾ ಇರೋದು. ಅವರ ಪವರ್ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಆ ಪವರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನೀರು ಏನು ಕಡಿಮೆ ಆಗ್ತದೆ ಪ್ರಮಾಣ ಅಂತಕ್ಕಂಥ ಮನೋಭಾವ ಅವರದ್ದು ಇರುವುದರಿಂದ ಇವತ್ತು ಈ ಸಮಸ್ಯೆ ಉದ್ಭವಿಸಿದೆ. ಇವತ್ತು ಏನು ನೀವು ಅಲ್ಲಿ ಹೋಗಿ ನೋಡ್ಬೋದು, ಡ್ಯಾಮ್ ಅಲ್ಲಿ ಬೇಕಾದಷ್ಟು ನೀರಿದೆ. ನಮಗೆ ಏನು ಈ ಭಾಗದ ರೈತರಿಗೆ ಬೇಕಾಗಿರೋದು ಇಂಜಿನಿಯರ್ ಲೆಕ್ಕಾಚಾರದ ಮೇಲೆ 66 ಕ್ಯೂಸೆಕ್ಸ್ ನೀರು ಬೇಕಾಗಿರೋದು. ನಮಗೆ ಬಹಳ ದುರಂತ ನಮ್ದು ಏನು ಕೇಳಿದೆ, ನಾವು ಈ ಭಾಗದ ರೈತರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಇಲ್ಲಿನ ನೀರನ್ನ ನೀವು ಬೆಳತಂಗಡಿಯವರಿಗೆ ತಗೊಂಡೋಗ್ಲಿಕ್ಕೆ DPR ಅನ್ನು ರೆಡಿ ಮಾಡಿದ್ದಾರೆ. ಏನು ಇವತ್ತು ಎತ್ತಿನಹೊಳೆ ತಿರುವು ಏನಿದೆ, ಆ ತಿರುವಿನ ಮೂಲಕ ಕೋಲಾರ ಆ ಭಾಗಕ್ಕೆ ನೀರು ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ನೀರು ಶಾರ್ಟೇಜ್ ಆಗ್ತದೆ ಅಂತ ಹೇಳಿ ವಾರಾಯಿಂದ ನೀರು ತಗೊಳ್ಳಲಿಕ್ಕೆ DPR ರೆಡಿ ಮಾಡಿದೆ ಅಂತ ಹೇಳಿ ನಾವು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಇಲ್ಲಿ ಜಿ ಶಂಕರಿನ ಏನು ಪವರ್ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಏನು ಕಳೆದ 20 ವರ್ಷಗಳಿಂದ ಅವರು ಕರೆಂಟ್ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ವರ್ಷಕ್ಕೆ 9 ಕೋಟಿಯ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅವ್ರ ಇನ್ಕಮ್ ಬರ್ತಾ ಇದೆ. ಅದರಿಂದ ಈ ಭಾಗದ ರೈತರಿಗೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಿದ್ರೆ ಅಂತ ಹೇಳಿದೆ. ಅಲ್ಲಿ ಏನು ಮೊದಲಿನ ವಾರಾಯಿ ಏನ್ ಡ್ಯಾಮ್ ಇದೆ, ಆ ಡ್ಯಾಮಿನಿಂದ ನೀರು ಎತ್ಕೊಂಡು ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಬಟ್ ವಾರಾಯಿ ಅದರ ಪಕ್ಕದಲ್ಲಿ ಏನು ಪವರ್ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದ್ದಾರೆ ಜಿ ಶಂಕರ್ ಅವರು ಏನ್ ಹೇಳ್ತಿದ್ದಾರೆ, ಅವರ ಏನು ಪವರ್ ಪ್ರಾಜೆಕ್ಟಿನ ಕೆಳಭಾಗದಲ್ಲಿ ನೀವು ಡ್ಯಾಮ್ ಮಾಡಿ ಅಲ್ಲಿಂದ ನೀರು ಕೊಡಿ ಅಂತೇಳಿ ಹೇಳ್ತಿದ್ದಾರೆ. ಬಹುಶಃ ಅದು ಆಗ ಹೋಗುವ ಕೆಲಸ ಅಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ನಮ್ಮ ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಪರ್ಮಿಷನ್ ತಗೊಳ್ಬೇಕು. ಇವಾಗ ಅದೆಲ್ಲ ಸಿಗುವಂತ ಮಾತಲ್ಲ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕಾಗಿದೆ, ಅದು ಕೂಡ ಆಗುವಂತ ಕೆಲಸ ಅಲ್ಲ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ಇವಾಗ ಎಚ್ಚೆತ್ತುಕೊಂಡಿದ್ದೇವೆ. ನಮಗೆ ಆ ಡ್ಯಾಮಿನಿಂದನೇ ನೀರು ಕೊಡಬೇಕು. ನೀರು ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ನಾವು ಈಗಾಗಲೇ ನಿಶ್ಚಯಿಸಿದ್ದೇವೆ. ಮೊದಲೇ ಎಡದಂಡೆ ಯೋಜನೆ ಮತ್ತೆ ಬಲದಂಡೆ ಯೋಜನೆಗಳು ಏನು ಬಾರಾಯಿಯಿಂದ ನೀರನ್ನು ಕೊಡ್ಲಿಕ್ಕೆ 1500 ಹೆಕ್ಟೇರ್ ಪ್ಲೇಸ್ಗಳಿಗೆ ನೀರನ್ನು ಕೊಡ್ಲಿಕ್ಕೆ ಏನು ಯೋಜನೆ ರೂಪುಗೊಂಡಿತ್ತು ಆವಾಗಲೇ ಆಗಿದೆ. ಜಿ ಶಂಕರ್ ಏನಿದೆ ಇವತ್ತು, ಜಿ ಶಂಕರ್ ಇಷ್ಟೊಂದು ಆಗ್ತಾ ಇರೋದು. ಅವರ ಪವರ್ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಆ ಪವರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನೀರು ಏನು ಕಡಿಮೆ ಆಗ್ತದೆ ಪ್ರಮಾಣ ಅಂತಕ್ಕಂಥ ಮನೋಭಾವ ಅವರದ್ದು ಇರುವುದರಿಂದ ಇವತ್ತು ಈ ಸಮಸ್ಯೆ ಉದ್ಭವಿಸಿದೆ. ಇವತ್ತು ಏನು ನೀವು ಅಲ್ಲಿ ಹೋಗಿ ನೋಡ್ಬೋದು, ಡ್ಯಾಮ್ ಅಲ್ಲಿ ಬೇಕಾದಷ್ಟು ನೀರಿದೆ. ನಮಗೆ ಏನು ಈ ಭಾಗದ ರೈತರಿಗೆ ಬೇಕಾಗಿರೋದು ಇಂಜಿನಿಯರ್ ಲೆಕ್ಕಾಚಾರದ ಮೇಲೆ 66 ಕ್ಯೂಸೆಕ್ಸ್ ನೀರು ಬೇಕಾಗಿರೋದು. ನಮಗೆ ಬಹಳ ದುರಂತ ನಮ್ದು ಏನು ಕೇಳಿದೆ, ನಾವು ಈ ಭಾಗದ ರೈತರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಇಲ್ಲಿನ ನೀರನ್ನ ನೀವು ಬೆಳತಂಗಡಿಯವರಿಗೆ ತಗೊಂಡೋಗ್ಲಿಕ್ಕೆ DPR ಅನ್ನು ರೆಡಿ ಮಾಡಿದ್ದಾರೆ. ಏನು ಇವತ್ತು ಎತ್ತಿನಹೊಳೆ ತಿರುವು ಏನಿದೆ, ಆ ತಿರುವಿನ ಮೂಲಕ ಕೋಲಾರ ಆ ಭಾಗಕ್ಕೆ ನೀರು ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ನೀರು ಶಾರ್ಟೇಜ್ ಆಗ್ತದೆ ಅಂತ ಹೇಳಿ ವಾರಾಯಿಂದ ನೀರು ತಗೊಳ್ಳಲಿಕ್ಕೆ DPR ರೆಡಿ ಮಾಡಿದೆ ಅಂತ ಹೇಳಿ ನಾವು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ. ಇಲ್ಲಿ ಜಿ ಶಂಕರಿನ ಏನು ಪವರ್ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಏನು ಕಳೆದ 20 ವರ್ಷಗಳಿಂದ ಅವರು ಕರೆಂಟ್ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ವರ್ಷಕ್ಕೆ 9 ಕೋಟಿಯ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅವ್ರ ಇನ್ಕಮ್ ಬರ್ತಾ ಇದೆ. ಅದರಿಂದ ಈ ಭಾಗದ ರೈತರಿಗೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಿದ್ರೆ ಅಂತ ಹೇಳಿದೆ. ಅಲ್ಲಿ ಏನು ಮೊದಲಿನ ವಾರಾಯಿ ಏನ್ ಡ್ಯಾಮ್ ಇದೆ, ಆ ಡ್ಯಾಮಿನಿಂದ ನೀರು ಎತ್ಕೊಂಡು ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಬಟ್ ವಾರಾಯಿ ಅದರ ಪಕ್ಕದಲ್ಲಿ ಏನು ಪವರ್ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದ್ದಾರೆ ಜಿ ಶಂಕರ್ ಅವರು ಏನ್ ಹೇಳ್ತಿದ್ದಾರೆ, ಅವರ ಏನು ಪವರ್ ಪ್ರಾಜೆಕ್ಟಿನ ಕೆಳಭಾಗದಲ್ಲಿ ನೀವು ಡ್ಯಾಮ್ ಮಾಡಿ ಅಲ್ಲಿಂದ ನೀರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಬಡಿಗೇರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಈ ಸ್ಥಳದಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಸಿದ್ದಾಪುರ ಏತ ನೀರಾವರಿಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹೇಗೆ ಸಾಗ್ತಾ ಇದೆ ಪ್ರತಿಭಟನೆ, ಎಷ್ಟು ಸಂಖ್ಯೆಯಲ್ಲಿ ರೈತರು ಆಗಮಿಸ್ತಾ ಇದ್ದಾರೆ, ಸ್ಥಳದಲ್ಲಿ ಏನಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಕಳೆದ ಕೆಲವು ದಿನಗಳಿಂದ ಈ ಸಿದ್ದಾಪುರ ಏತ ನೀರಾವರಿ ಕಾಮಗಾರಿ ನಡೀತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಯೋಜನೆ ನಡೀತಾ ಇತ್ತು, ಕಾಮಗಾರಿ ನಡೀತಾ ಇತ್ತು. ಬಟ್ ಏಕಾಏಕಿಯಾಗಿ ಸರ್ಕಾರ ತಾತ್ಕಾಲಿಕವಾಗಿ ಇದಕ್ಕೆ ತಡೆ ನೀಡಿದೆ. ಅದಕ್ಕೆ ಕಾರಣ ಇಲ್ಲಿನ ಮಾಜಿ ಶಾಸಕರು ಅಂತ ಹೇಳಿ ಇಲ್ಲಿನ ಜನ ಮತ್ತು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲ, ಈಗ ಯಾಕೆ ಇದನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದಿರಿ ಅನ್ನೋದು ಇಲ್ಲಿನ ರೈತರ ಪ್ರಶ್ನೆ ಆಗಿರೋದು. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದಾಪುರದಲ್ಲಿ, ಉಡುಪಿ ಜಿಲ್ಲೆಯ ಒಂದು ಸಿದ್ದಾಪುರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ ರೈತರು. ಅದರಲ್ಲೂ ಈ ಒಂದು ನಮ್ಮ ರೈತರನ್ನ ಬಲಿ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ನೀವೆಲ್ಲ ಮುಂದಾಗಿದ್ದೀರಿ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮ
ನಿಮ್ಮ ಸ್ವಾರ್ಥವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನಿಮಗೆ ಇಲ್ಲಿನ ವೇದಿಕೆ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀವಿ. ಎಷ್ಟು ಸಂಖ್ಯೆಯಲ್ಲಿ ರೈತರು ಜಾಯಿನ್ ಆಗಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಮಹಿಳೆಯರು ಆಗಮಿಸಿದ್ದಾರೆ, ಬಹಳಷ್ಟು ಸಂಖ್ಯೆಯಲ್ಲಿ ಏನು ರೈತಾಪಿ ವರ್ಗ ಆಗಮಿಸಿದೆ. ಇವರೆಲ್ಲರ ಬೇಡಿಕೆ ಒಂದೇ, ಹತ್ತಾರು ಹಳ್ಳಿಗಳ ಜನರಿಗೆ ಕುಡಿಯುವ ನೀರು ಜೊತೆಗೆ ರೈತರಿಗೆ ಬಳಕೆ ಆಗ್ತಾ ಇರುವಂತ ನೀರನ್ನ ನೀವು ಯಾಕೆ ಈ ರೀತಿಯಾಗಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀರಿ? ಯಾವುದೋ ಒಂದು ಖಾಸಗಿ ಕಂಪನಿಗೋಸ್ಕರ ಯಾಕೆ ಇಷ್ಟು ಸ್ವಾರ್ಥಿ ಆಗಿದ್ದೀರಿ ಅನ್ನೋದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ. ಸ್ವತಃ ನಮ್ಮ ಜೊತೆಗೆ ರೈತ ನಾಯಕರಿದ್ದಾರೆ, ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇಷ್ಟು ದೊಡ್ಡ ಹೋರಾಟ ಏನ್ ಹೇಳ್ತೀರಿ ಮೊದಲಿಗೆ? ಸರ್, ಹಲವಾರು ವರ್ಷಗಳಿಂದ ಈ ಭಾಗದ ರೈತರು ಏನು ಬಲದಂಡೆ ಯೋಜನೆ ಮತ್ತು ಎಡದಂಡೆ ಯೋಜನೆ ಅಂತೇಳಿ ವಾರಾಯಿಯಿಂದ ಏನು ಕಾರ್ಯಕ್ರಮಗಳು ಆರಂಭಗೊಂಡವು, ಆ ದಿನದಿಂದವೂ ನಮಗೆ ಕೂಡ ಇವತ್ತು ಈ ಸಮಸ್ಯೆಗಳು ತಲೆದೋರ್ತಾ ಇದೆ. ಇವತ್ತು ಬಲಭಾಗದಲ್ಲಿರ್ತಕ್ಕಂಥ ರೈತರಿಗೆ ನೀರಿಲ್ಲ, ಎಡಭಾಗದಲ್ಲಿ ಇರ್ತಕ್ಕಂಥ ಯೋಜನೆ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇವತ್ತು ಅದು ಯಶಸ್ವಿಯಾಗಿ ನೀರು ಹೋಗ್ತಾ ಇದೆ. ಇವತ್ತು ನಮ್ಮ ವಾರಾಯಿ ಏನು ವಿದ್ಯುತ್ ಉತ್ಪಾದನೆಗೊಂಡಿರ್ತಕ್ಕಂಥ ನೀರು ಶೇಖರಣೆ ಆಗಲಿಕ್ಕೆ ಓರಿಯಬ್ಬೆ ಡ್ಯಾಮ್ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ. ಆ ಡ್ಯಾಮಿನ ಮೂಲಕ ನಾವು ನೀರನ್ನು ಈ ಬಲಭಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಗ್ರಾಮಗಳಿವೆ, 7 ಗ್ರಾಮಗಳಿವೆ. ಆ 7 ಗ್ರಾಮಗಳಿಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಯಡಿಯೂರಪ್ಪನವರು ಕಾರ್ಯಕ್ರಮವನ್ನು ತಂದುಕೊಟ್ಟಿದ್ದಾರೆ. 167 ಕೋಟಿ ರೂಪಾಯಿಯ ಯೋಜನೆ ಅದು. ಅವಶ್ಯ ಒಂದು ಟೆಂಡರ್ ಆಯಿತು, ಅದು ಕ್ಯಾನ್ಸಲ್ ಆಯಿತು. ಮತ್ತೆ ಪುನಃ ಸಂಸದರು ಅದನ್ನು ಫಾಲೋ ಅಪ್ ಮಾಡಿ ಅದನ್ನ ಟೆಂಡರ್ ಅನ್ನ ಓಪನ್ ಮಾಡಿಸಿದ್ರು. ಆಯ್ತು, ಈಗ ಈ ಸಂದರ್ಭದಲ್ಲಿ ಕಾಮಗಾರಿ 50% ಆಗಿದೆ, ಈಗ ಯಾಕೆ ಇದು ಸ್ಥಗಿತ? ಏನಿಲ್ಲ, ಇದು ಶಾಮಿಲಿ ಏನು ಪವರ್ ಪ್ರಾಜೆಕ್ಟ್ ಏನಿದೆ ಅವರ ಒಂದು ನಿಲುವಿನಿಂದ ಈ ತರ ಆಗ್ತಾ ಇದೆ. ಅವರು ಕಾಂಗ್ರೆಸ್ಸಿನ ಒಂದಿಷ್ಟು ನಾಯಕರುಗಳಿಗೆ ಅದನ್ನು ಏನೋ ಯಾವುದೇ ರೀತಿಯ ಒಂದು ಬೆಂಬಲವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ನಿಲುವಿನ ಇವತ್ತು ನಮಗೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಭಾಗದ ಮಾಜಿ ಶಾಸಕರಾದ ಗೋಪಾಲ ಪೂಜಾರಿ ಅವರು ಅವರೊಟ್ಟಿಗೆ ನಿಂತ್ಕೊಂಡಿದ್ದಾರೆ. ಅವರು ಏನು ಪವರ್ ಪ್ರಾಜೆಕ್ಟ್ ಏನು ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗ್ಬೋದು. ಅಲ್ಲಿ ಸ್ಪಾಟ್ ಅನ್ನ ವೀಕ್ಷಣೆ ಮಾಡಿದ್ರೆ ನಿಮ್ಗೆ ತಿಳಿಯುತ್ತೆ. ಅಲ್ಲಿ ಡ್ಯಾಮ್ ಇದೆ, ಡ್ಯಾಮಿನಿಂದ ನೀರನ್ನ 6 ತಿಂಗಳ ನೀರನ್ನ ಇವರು ಯೂಸ್ ಮಾಡ್ಕೊಳ್ಬಹುದು ಶಾಮಿಲಿ ಪವರ್ ಪ್ರಾಜೆಕ್ಟ್ ಅವರು. ಆದ್ರೆ ಅವ್ರು ಏನ್ ಮಾಡ್ತಾರೆ, ವರ್ಷ ಇಡೀ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಡ್ಯಾಮಿನಿಂದ ನೀರು ಈ ಭಾಗದ ರೈತರಿಗೆ ಕೊಟ್ಟರೆ ಅವರಿಗೆ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ನೀರಿನ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಅವರ ಭಾವನೆ. ಆದರೆ ಅದನ್ನೇ ನಂಬಿಕೊಂಡು ಕೆಳಗಡೆ ಇರ್ತಕ್ಕಂಥ ಬಹಳಷ್ಟು ರೈತರಿದ್ದಾರೆ. ನಾವು ಕೂಡ ಕೆಳಗಡೆ ರೈತರು, ನಮಗೆ ಇದರಿಂದ ಏನು ಲಾಭ ಇಲ್ಲ. ಆದರೆ ನಮ್ಮ ರೈತರಿಗೆ ನಮ್ಗೆ ಏನು ಸಮಸ್ಯೆ ಬರ್ತಿದೆ ಅದು ಕೂಡ ಈ ರೈತರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ನಿಲುವು. ಬಹುಶಃ ನಾವು ಇದರಲ್ಲಿ ಬೇರೆ ಏನಿಲ್ಲ, ಗೋಪಾಲ್ ಪೂಜಾರಿ ಅವರು ಮತ್ತೆ ಕಾಂಗ್ರೆಸ್ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಓಕೆ ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.